ಈ ಸಮಾಜದ ಏಳಿಗೆಗೆ ತುಂಬ ಚೆನ್ನಾಗಿ ಕೆಲಸ ಮಾಡ್ತಿದ್ದಾರೆ. ಅದರಲ್ಲಿ ಮಾಡಿ ಅಂತ ಹೇಳೋದಕ್ಕೆ ಮತ್ತೇನು ಪದಗಳಿವೆ. ಯಾಕೆಂದರೆ ಅವರು ಒನ್ ಟರ್ಮು ಅಥವಾ ಮಾಡದೇ ಇದ್ರೆ ಹೊಸದಾಗಿ ಆಯ್ಕೆ ಆಗಿದ್ರೆ ಮುಂದಕ್ಕೆ ಚೆನ್ನಾಗಿ ಮಾಡಿ ಅಂತ ಹೇಳ್ಬೋದಿತ್ತು. ಚೆನ್ನಾಗಿ ಮಾಡೋಕ್ಕೋಸ್ಕರನೇ ಅವ್ರನ್ನ 3ನೇ ಬಾರಿ ಆಯ್ಕೆ ಮಾಡಿರ್ತಕ್ಕಂಥದ್ದು ಇದ್ದಾಗ ಚೆನ್ನಾಗಿ ಮಾಡ್ತಾ ಇದ್ದಾರೆ ಅಂತೇಳಿ ನಮ್ಗೆ ನಾವು ಅರ್ಥೈಸ್ಕೋಬೇಕಾಗ್ತದೆ. ಈ ಸಂದರ್ಭದಲ್ಲಿ ತುಂಬ ಸಂತೋಷ, ಅವ್ರಿಗೆ ಒಳ್ಳೆಯದಾಗಲಿ. ಏನು ಅವರ ನೇತೃತ್ವದಲ್ಲಿ 20 ಜನ ನಿರ್ದೇಶಕರುಗಳು ತಾವು ಆಯ್ಕೆ ಆಗಿದ್ದೀರಿ. ದಯಮಾಡಿ ನೀವು ಕೂಡ ಅವರ ರೀತಿಯಲ್ಲೇ ಉತ್ತಮವಾದಂಥ ಸೇವೆ ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ನೀವು ಚುನಾವಣೆ ನಿಲ್ಲಿ, ಚುನಾವಣೆ ನಡೆದವರಲ್ಲಿ ಮತ್ತೆ ರಾಮಪ್ಪನೋ ಬಸಪ್ಪನೋ ಮತ್ತೆ ಅವ್ರನ್ನೇ ಆಯ್ಕೆ ಮಾಡಿ ಅಂತೇಳಿ ಜನ ಹೇಳ್ಬೇಕು, ಸಮಾಜ ಜನ. ಆ ರೀತಿ ತಾವು ಕೂಡ ಈ ಸಮಾಜಕ್ಕೆ ಕೆಲಸ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ತಾವು ಮಾಡಬೇಕು ಅಂತೇಳಿ ನಾನು ತಮ್ಮಲ್ಲಿ ವಿನಂತಿಸ್ತಾ, ಒಂದು ವಿಚಾರ, ಈಗ ಬಸವಭವನ ಬಗ್ಗೆ ನಮ್ಮ ಮುಕ್ಕೂರನವರು ಹೇಳ್ತಾ ಇದ್ದಾರೆ. ಅದು ನಿಮ್ಮ ಬಹುದಿನಗಳ ಕನಸು. ನನಗೆ ಈ ಬಾರಿ ಅವಕಾಶ ಸಿಗಲಿಲ್ಲ. ಇಲ್ಲಾಂದರೆ ಇಷ್ಟೊತ್ತು ಬಸವಭವನಕ್ಕೆ 2 ಮೋಲ್ಡ್ ಆಗೋದು, 1 ವರ್ಷಕ್ಕೆ ಇಷ್ಟೊತ್ತಿಗೆ 2 ಮೋಲ್ಡ್ ಆಗೋದು. ದುಡ್ಡು ಇವಾಗ ಹೆಂಗೆ ಮೋಲ್ಡ್ ಮಾಡ್ತೀರಿ ಅಂತ ಅದು ನಮ್ಮ ಮನೆ ಬರ. ಈಗೇನು ಕನಕವನ್ನ ಮೋಲ್ಡ್ ಹಾಕಿದ್ವಲ್ಲ, ಅವ್ರೇನು ದುಡ್ಡು ಕೊಟ್ಟಿದ್ದೀರಾ? ಯಾರು ಕೊಟ್ಟಿದ್ರು ದುಡ್ಡು? ಯಾರು ಕೊಟ್ಟಿಲ್ಲ. ನಾವು ಅಲ್ಲಿ ಇಲ್ಲಿ ಯಾರನ್ನೋ ದಾನಿಗಳು ಹಿಡಿದು ಮಾಡಿದ್ವಿ. ಇವತ್ತು ಕುಮಾರಸ್ವಾಮಿ ಅವ್ರನ್ನ ನಿಮ್ಮ ಕಾರ್ಯಕ್ರಮಕ್ಕೆ ಕರೆದು ಅಡಿಗಲ್ಲು ಕರೆದು, ಪರಮ ಪೂಜ್ಯರ ಸ್ವಾಮೀಜಿ ಅವ್ರನ್ನ ಕರೆದು ಅಡಿಗಲ್ಲು ಹಾಕುವಂಥ ಸಂದರ್ಭದಲ್ಲಿ ಅಲ್ಲೇ 20 ಲಕ್ಷ ಘೋಷಣೆ ಮಾಡಿ, ಅಲ್ಲೇ ಲ್ಯಾಂಡ್ ಅವ್ರಿಗೆ 20 ಲಕ್ಷ ರೂಪಾಯಿಯನ್ನ ಇವತ್ತು ದೇವೇಗೌಡ ಸಾಹೇಬ್ ರಾಜ್ಯಸಭಾ ಅನುದಾನದಲ್ಲಿ ಇವತ್ತು ಬಿಡುಗಡೆ ಮಾಡಿ ದುಡ್ಡು ಅಲ್ಲೇ ಬಿದ್ದಿದೆ 20 ಲಕ್ಷ. ನನ್ನ ದುಡ್ಡು, ನನ್ನ ಗ್ರಾಂಟು 35 ಲಕ್ಷ ಅಲ್ಲೇ ಇದೆ. ಕೆಲಸನೇ ಮಾಡ್ತಾ ಇಲ್ಲ. ನೀವ್ಯಾರು ಕೇಳ್ತಾ ಇಲ್ಲ. ಯಾಕೆ ಕೇಳಿದ್ದೀರಿ? ಇಲ್ಲಿವರೆಗೂ ಯಾಕೆ ಮಾಡ್ತಾ ಇಲ್ಲ ಅಂತ ಯಾರು ಅಧಿಕಾರಿಗಳಿಗೆ ಫೋನ್ ಮಾಡಿದ್ದೀರಾ ನೀವು? ಯಾಕಪ್ಪ ನಮ್ಮ ಬಸವಭವನ ನಿಂತಿದೆ, ಎಷ್ಟು ದುಡ್ಡು ಬಂದಿದೆ, ಶಾಸಕರ ಅನುದಾನದಲ್ಲಿ ಎಷ್ಟು ಬಂದಿದೆ, ದೇವೇಗೌಡರ ಅನುದಾನದಲ್ಲಿ ದುಡ್ಡು ಬಂತಲ್ಲ, ಎಲ್ಲೋಯ್ತು, ಏನು ಮಾಡ್ತಿದ್ದೀಯ ಅಂತೇಳಿ ನೀವು ಯಾರಾದರೂ ಒಬ್ಬರು ಮುಖಂಡರುಗಳು ಯಾಕೆ ಕೇಳಿದ್ದೀರಾ? ಪ್ರಶ್ನೆ ಮಾಡಿದ್ದೀರಾ ಅಧಿಕಾರಿಗಳನ್ನ? ಯಾಕೆ ಮಾಡಲಿಲ್ಲ? ಕಾಂಗ್ರೆಸ್ನಲ್ಲಿ ವೀರಶೈವ ಸಮಾಜದವರಿಲ್ವಾ? ಬರೀ ಬಿಜೆಪಿ JDS ಅಲ್ಲಿ ಮಾತ್ರ ವೀರಶೈವ ಸಮಾಜದವರು ರಾಜಕೀಯ ಮಾಡ್ತಾ ಇದ್ದಾರ? ಅಥವಾ ಕೇಳಲಿಕ್ಕೆ ವೀರಶೈವ ಸಮಾಜದ ಸಾರ್ವಜನಿಕರು ಬಂಧುಗಳಿಗೆ ಅಧಿಕಾರ ಇಲ್ವಾ? ಯಾಕೆ ಕೇಳಿಲ್ಲ ನೀವು ಇಲ್ಲಿವರೆಗೂ? ಅದು ಆ ಪರಿಸ್ಥಿತಿ ನಿಂತಿದೆಯಲ್ಲ, ನಮ್ಮ ಪುಕ್ಕೂರನ್ನ ಹೇಳ್ತೀವಿ, ಭಾಳ ನೋವಾಗುತ್ತೆ ಅದು ನೋಡಿದ್ರೆ ಅಂತ. ಯಾಕೆ ವೀರಶೈವರು ಪಾಪ ಓಟ್ ಹಾಕಕ್ಕೆ ಬಳಸ್ಕೋಬೇಕು, ಅವ್ರನ್ನ ಓಟಿಗೆ ಬಳಸ್ಕೋಬೇಕು, ಇನ್ಯಾವುದಕ್ಕೂ ಬೇಡವಾ ಅವರು? ಇದೊಂದು ಭವನ ನಿರ್ಮಾಣ ಆದರೆ ನೀವು ಯಾರು ಇವತ್ತು 5 ಮಾತಾಡ್ಬೇಕಾಗಿತ್ತ? ಇಲ್ಲಿ ಸಭೆ ಮಾಡಬೇಕಾಗಿತ್ತ? ಇಲ್ಲಿ ಮಾಡಬೇಕಾಗಿತ್ತ? ನಿಮ್ಗಾಗೆ 1 ಎಕರೆ ಜಾಗ ಕೊಟ್ಟಿದ್ದೀವಿ. ಅಟ್ಲೀಸ್ಟ್ ಪ್ರಯತ್ನ ಮಾಡಿದರೆ ಇಷ್ಟೊತ್ತಿಗೆ 1/4 ಭಾಗ ಕೆಲಸ ಮುಗಿಸ್ಬೋದು. ನಮ್ದಲ್ಲದೆ ನಾವು ಮಾಡಿದ್ದೆಲ್ಲ ಅಂದಾನಿ ಹೆಸರಲ್ಲಿಲ್ಲ, ಅಂದಾನಿಯವ್ರ ತಂದೆ ಹೆಸರಲ್ಲಿಲ್ಲ, ಖಾಸಗಿ ಅಲ್ಲ, ಅದು BCM ಇಲಾಖೆಗೆ ವರ್ಗಾವಣೆ ಮಾಡಿದ್ವಿ ಜಾಗನ. BCM ಇಲಾಖೆ ಅಂದ್ರೆ ಸರ್ಕಾರ ಅಂದ್ರೆ ಯಾವನೇ MLA ಆಗಿ, ಯಾವನೇ MP ಆದರೂ, ಯಾರೇ ಮಂತ್ರಿ ಆದರೂ ಕೂಡ ಅದು ಸರ್ಕಾರದ ಸ್ವತ್ತು ಸಂಬಂಧಪಟ್ಟಂಥದ್ದು. ಆ ವೀರಶೈವ ಸಮಾಜಕ್ಕೆ ಕೊಟ್ಟಂತ ಕೊಡುಗೆ ಅಷ್ಟೇ. ನಾವು ಅದನ್ನ ಆ ಇಲಾಖೆ ಕೊಟ್ಟಾಗ ಆ ಇಲಾಖೆಯವರು, ಸರ್ಕಾರದವರು ಹಣ ಬರೆಸಿ BCM ಇಲಾಖೆಯಿಂದ ಆ ಭವನವನ್ನು ನಿರ್ಮಾಣ ಮಾಡಬೇಕಾಗಿರ್ತಕ್ಕಂಥದ್ದು ಶಾಸಕರ ಕರ್ತವ್ಯ, ಮಂತ್ರಿಗಳ ಕರ್ತವ್ಯ. ಯಾರು ಗೆಲ್ಲಿ ಬರಲಿ, ವಿಧಾನ ಪರಿಷತ್ ಸದಸ್ಯರು ಹಣ ಬಂದಿದೆ, ಅಪ್ಪಾಜಿಗೌಡರ ಹಣ ಬಂದಿದೆ, ದೇವೇಗೌಡ ಸಾಹೇಬ್ ಹಣ ಬಂದಿದೆ, ನನ್ನ ಶಾಸಕರ ಅವಧಿನಲ್ಲಿ ಹಣ ಕೊಟ್ಟಿದ್ದೀನಿ. ಎಲ್ಲ ದುಡ್ಡು ಮಾಡಿಕೊಂಡು ಕೂತಾರ ಇಲಾಖೆನಲ್ಲಿ. ಯಾರು ಕೇಳ್ತಾ ಇಲ್ಲ, ಕೇಳ್ತಾ ಇಲ್ಲ. ಓಲಿ ಜನಪ್ರತಿನಿಧಿ ಆದವ್ರಿಗೆ ಜವಾಬ್ದಾರಿ ಇರ್ಬೇಕಲ್ಲ. ಏನಾಗಿದೆ ಇದು ಬಸವಭವನ, ಏನಾಗಿದೆ ಕನಕ ಭವನ, ಏನಾಗಿದೆ ಯಾತ್ರಿ ನಿವಾಸ, ಗಂಗಾ ಮತಸ್ಥರ ಸಮಾಜದಲ್ಲಿ ಏನ್ ಮಾಡ್ತಾ ಇದ್ದೀರಿ ಅಂತ ಕೇಳೋರಿಲ್ಲ, ಕೇಳ್ತಾ ಇಲ್ಲ. ಪಾಪ ಅವರೇನೋ ಅದೇನೋ ಡ್ರೈ ಫ್ರೂಟ್ ಬೆಳೆಸ್ತೀನಿ ಅಂತ ಬೆಳೆಸಿ ಎಲ್ಲರಿಗೂ ಕೋಲ್ಡ್ ಸ್ಟೋರೇಜ್ ಮಾಡಿಸ್ತೀನಿ ಅಂತ ಹೇಳಿ ಭಾಳ ಭಾಷಣ ಮಾಡಿದ್ರು. ಆಮೇಲೆ ಬೀಜಪುರಕ್ಕೆಲ್ಲ ನೀರನ್ನೆಲ್ಲ ತುಂಬಿಸ್ತೀನಿ, ಹರಿಸ್ತೀನಿ ಇದರಲ್ಲಿ ಅಂದ್ರು. ಏನು ಕಾಣ್ತಾ ಇಲ್ಲಪ್ಪ ಒಂದು ವ್ಯವಸ್ಥೆ ಪ್ರಗತಿ. ಅದೇನಾದ್ರು ಒಂದ್ ಕಡೆ ಆಗಲಿ, ಅದು ಬಿಡಿ, ಆಮೇಲೆ ನಾನು ರಾಜಕೀಯ ಬಂದಾಗ ಮಾತಾಡ್ಕೊತೀನಿ. ವೀರಶೈವ ಸಮಾಜ ಬಂದಾಗ ನಾನು ಆ ವೀರಶೈವ ಸಮುದಾಯ ಭವನ, ಬಸವ ಭವನವನ್ನು ಅದು ಪೂರ್ಣ ಮಾಡಲಿಕ್ಕೆ ನೀವು ಯಾಕೆ
ಈ ಸಮಾಜಕ್ಕೂ ಕೂಡ ಪ್ರಶ್ನೆ ಮಾಡ್ತಾ ಇದ್ದೀನಿ. ಈಗ ನನಗೆ ಅಧಿಕಾರ ಇಲ್ಲ, ನಾನು ಈಗ ಆಲ್ರೆಡಿ ಅಧಿಕಾರಿಗಳಿಗೆ ಕೇಳಿದ್ದೀನಿ, ನೀವು ಮಾಡಲೇಬೇಕು ಅಂತ ನಾನು ಹೇಳಿದ್ದೀನಿ, ನನ್ನ ಕರ್ತವ್ಯ ನಾನು ಮಾಡ್ತಾ ಇದ್ದೀನಿ. ಈ ಸಮಾಜದ ಆಸ್ತಿ, ಈ ಸಮಾಜದ ಗುರ್ತಿಗೆ, ಈ ಸಮಾಜ ಕೂತ್ಕೊಳ್ಳೋಕೆ ಒಂದು ಅವಕಾಶ ಮಾಡ್ಕೊಳ್ಳೋಕೆ ಒಂದು ಜಾಗಕ್ಕೆ ಇಷ್ಟೆಲ್ಲ ಮಾಡಿದ್ರು ಕೂಡ ಇನ್ನೂ ಆ ಬಸವ ಭವನ ಆ ಪರಿಸ್ಥಿತಿ ತಾವು ಎಚ್ಚೆತ್ಕೋಬೇಕು. ಮಳವಳ್ಳಿ ತಾಲೂಕು ಆ ಭವನ ಇದ್ರೆ ಇಲ್ಲಿ ಲಿಂಗಾಯತರಿದ್ದಾರೆ, ವೀರಶೈವರು, ಮೈಸೂರಿಗೆ ಹೋಗೋರು, ಬೆಂಗಳೂರಿಗೆ ಹೋಗೋರು, ಸಾವಿರಾರು ಜನ, ಲಕ್ಷಾಂತರ ಜನ ಇಲ್ಲಿ ಪ್ರವಾಸಕ್ಕೆ ಹೋಗೋರು ಬರೋರು, ಇದೆಲ್ಲ ಪ್ರವಾಸಿ ತಾಣಗಳಿದ್ದಾವೆ. ಗಗನಚುಕ್ಕಿ, ನಮ್ಮ ದೊಡ್ಡ ಮುತ್ತತ್ತಿ, ಕಾವೇರಿ ನದಿ, ಮತ್ತು ಮೈಸೂರು ಸಾಂಸ್ಕೃತಿಕ ನಗರಕ್ಕೆ ಹೋಗೋ ರೋಡಲ್ಲಿ ಇರೋದು. ಬಸವಪ್ಪನ ಅಂದ ತಕ್ಷಣ ಇಲ್ಲಿ ವೀರಶೈವರು ಜಾಸ್ತಿ ಇರ್ಕೊಡ್ತೀನಿ, ಅದಕ್ಕೆ ವೀರಶೈವ ಅದೊಂದು ಒಂದು ಗುರುಗಳು ಅವೆಲ್ಲ. ನಾನು ಧನ್ಯವಾದಗಳನ್ನು ಅರ್ಪಣೆ ಮಾಡಲಿಕ್ಕೆ ಬಯಸ್ತೇನೆ. ಮತ್ತೆ ನಿಮಗೆ ಈ ಬಸವ ಭವನಕ್ಕೆ ಈಗ ದೊಡ್ಡವ್ರು ಕೊಟ್ಟಿರೋದು 20 ಲಕ್ಷ, ಕುಮಾರಣ್ಣನ ಅನುದಾನದಲ್ಲೂ ಕೂಡ ನಿಮ್ಗೆ ದುಡ್ಡು ಕೊಡಿಸ್ತೀವಿ, ಕೆಲಸ ಅದಾಯ್ತಾ. ಈಗ ನಮ್ಮಲ್ಲೇ ಒಬ್ಬರು MLC ಮಾಡಿದ್ದೀವಿ, ವಿವೇಕಾನಂದ, ಅವ್ರ ಕೈಲಿ ದುಡ್ಡು ಕೊಡಿಸ್ತೀವಿ, ಅವ್ರ ಅನುದಾನದಲ್ಲೂ ದುಡ್ಡು ಕೊಡಿಸ್ತೀನಿ. ನನ್ನ ಜವಾಬ್ದಾರಿ, ನಮ್ಮ ಆಸ್ತಿ, ಈ ಸಮಾಜದ ಆಸ್ತಿ, ಅದು ವೀರಶೈವ ಸಮಾಜದ ಆಸ್ತಿ, ಅದು ನಾನು ದುಡ್ಡು ಕೊಡಿಸ್ತೀನಿ. ನಿಮಗೆ ಪ್ರಾರಂಭ ಮಾಡಿಸಿ MLC ಗ್ರ್ಯಾಂಟ್ ಕೊಡಿಸ್ತೀನಿ. ಮತ್ತೆ ದೇವೇಗೌಡ ಸಾಹೇಬರು ಇನ್ನೂ 3-4 ವರ್ಷ ಇರ್ತಾರೆ, ಇಂದ 20 ಲಕ್ಷ ಇಸ್ಕೊಳ್ಳೋಣ ದೇವೇಗೌಡ ಸಾಹೇಬ್ರ ಹತ್ರ. ಕುಮಾರಣ್ಣ ಹತ್ರ ವರ್ಷಕ್ಕೆ 25 ಲಕ್ಷ ಕೊಡಿ, 5 ವರ್ಷ MP ಆಗಿರ್ತಾರೆ. ವರ್ಷಕ್ಕೆ 20 ಲಕ್ಷ 25 ಲಕ್ಷ ಕೊಡಿಯೋರು ಎಷ್ಟಾಯ್ತು ದುಡ್ಡು? 1 ಕೋಟಿ ಮೇಲೆ ಆಗಲಿಲ್ವಾ? 1 ಕೋಟಿ ಆದ್ರೆ ನಿಮ್ಮ ಭವನ ನಿರ್ಮಾಣ ಆಗಲ್ವಾ? ಆಗಲ್ವಾ? ಅದೆಲ್ಲ ಮಾಡ್ತೀನಿ ನಾನು ನಿಮಗೋಸ್ಕರ, ನಿಮ್ಮ ಸೇವೆ ಮಾಡೋಕ್ಕೋಸ್ಕರ ಇದ್ದೀವಿ. ಇಲ್ಲಿ ರಾಜಕೀಯ ಬಂದಾಗ ಓಟ್ಗೋಸ್ಕರ ಆ ಸಮಾಜದ ಹೆಸರು ಹೇಳೋವಂಥದ್ದು ಏನಿಲ್ಲ, ನನಗೆ ಆ ಥರದ್ದು ಏನಿಲ್ಲ. ನಾವು ನಿಮ್ಮ ಪರವಾಗಿರ್ತೀವಿ. ದಯಮಾಡಿ ಆಯ್ಕೆ ಆಗಿರ್ತಕ್ಕಂಥವ್ರಿಗೆಲ್ಲ ಒಳ್ಳೆಯದಾಗಿ. ಬಸವ ಭವನ ನಾನೀಗಾಗಲೇ ನಿರ್ಮಿತಿ ಕೇಂದ್ರಕ್ಕೆ ಹೋಗಿದ್ದೀವಿ, ಅವ್ರ ಹತ್ರ ಮಾತಾಡಿದ್ದೀವಿ. ಅವರು ಪ್ರಾರಂಭ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅವರು ಮಾಡಲಿಲ್ಲ ಅಂದರೆ ನಾವು ದೇವೇಗೌಡ ಸಾಹೇಬ್ರ ಹತ್ರ ಡೈರೆಕ್ಷನ್ ಮಾಡಿಸಿ DC ಅವ್ರಿಗೆ, ಮತ್ತು ಸೆಂಟ್ರಲ್ ಮಿನಿಸ್ಟರ್ ಆಗಿದ್ದಾರೆ ನಮ್ಮ ನಾಯಕರು ಕುಮಾರಸ್ವಾಮಿ ಅವರು, ಅವ್ರ ಕಡೆಯಿಂದ ನಿರ್ದೇಶನ ಮಾಡಿ ವೀರಶೈವ ಭವನವನ್ನು, ಬಸವ ಭವನವನ್ನು ನಿರ್ಮಾಣ ಮಾಡೋದಕ್ಕೆ ಎಲ್ಲಿ ಹಣ ಇದೆ, ಹೇಗೆ ಬಳಕೆ ಮಾಡ್ಕೋಬೇಕು, ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿ ಅವ್ರ ಕಡೆಯಿಂದ ನಿರ್ದೇಶನ ಕೊಡಿಸೋಣ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಎಲ್ಲ ಮಳವಳ್ಳಿ ತಾಲೂಕಿನ ವೀರಶೈವ ಮಹಾಸಭಾ ಈ ಆಯ್ಕೆಯಾಗಿರ್ತಕ್ಕಂಥ ಮೂರ್ತಿಯವರು ಅಧ್ಯಕ್ಷರಾಗಿ ಮತ್ತು 20 ಜನ ನಿರ್ದೇಶಕರಾಗಿ ಇವತ್ತು ಅವಿರೋಧವಾಗಿ ಆಯ್ಕೆಯಾಗಿರ್ತಕ್ಕಂಥದ್ದು ಭಾಳ ಸಂತೋಷ. ನಿಮ್ಮೆಲ್ಲರಿಗೂ ಕೂಡ ನಾನು ಮೊದಲನೇದಾಗಿ ಅಧ್ಯಕ್ಷರು ಸೇರಿದ ಹಾಗೆ 20 ಜನ ನಿರ್ದೇಶಕರುಗಳಿಗೆ ನಾನು ವೈಯಕ್ತಿಕವಾಗಿ ತುಂಬ ಹೃದಯದ ಅಭಿನಂದನೆಗಳೆಲ್ಲ ಮೊದಲನೇದಾಗಿ ನಿಮ್ಮೆಲ್ಲರೂ ಸಲ್ಲಿಸಲಿಕ್ಕೆ ಬಯಸ್ತೇನೆ. ಈಗಾಗಲೇ ನನಗೆ ತಿಳಿದಿರುವಂತೆ 10 ವರ್ಷಗಳಿಂದ ಈ ತಾಲೂಕಿನ ವೀರಶೈವ ಮಹಾಸಭಾವನ್ನು ಮುನ್ನಡೆಸ್ತಾ ಇರತಕ್ಕಂಥ ನಮ್ಮ ಕುಂದೂರು ಮೂರ್ತಿಯವರು ಇವತ್ತು 3ನೇ ಬಾರಿಗೂ ಕೂಡ ಅವಿರೋಧವಾಗಿ ಆಯ್ಕೆ ಆಗಿದ್ದಾರೆ ಅಂದರೆ ಅವರ ಹೋರಾಟ, ಸಮಾಜದ ಕಳಕಳಿ, ಬದ್ಧತೆ ಇವೆಲ್ಲವನ್ನು ಕೂಡ ನಾವು ನೋಡಿದಾಗ ನಿಜವಾಗ್ಲೂ ಕೂಡ ಅವರು ಖಂಡಿತವಾಗ್ಲೂ ಕೂಡ ಈ ಸಮಾಜದ ಏಳಿಗೆಗಾಗಿ ಹಗಲು ರಾತ್ರಿ ಕೆಲಸ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ನನಗೆ ಅನಿಸಿದೆ. ಅದಕ್ಕಾಗಿ ಅವ್ರನ್ನ 3ನೇ ಬಾರಿಗೆ ಇವತ್ತು ವೀರಶೈವ ಅಧ್ಯಕ್ಷರಾಗಿ ಅದು ಅವಿರೋಧವಾಗಿ ಆಯ್ಕೆ ಮಾಡಿರ್ತಕ್ಕಂಥದ್ದು ನೋಡಿದಾಗ ಅವ್ರ ಮೇಲೆ ನೀವು ಇಟ್ಟಿರ್ತಕ್ಕಂಥ ಅಚಲವಾದಂಥ ವಿಶ್ವಾಸವನ್ನು ನಾವೆಲ್ಲರೂ ಕೂಡ ಮೆಚ್ಚಿಕೊಳ್ಬೇಕಾಗಿದೆ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ಅವ್ರ ಜೊತೆಗೆ ಅವರ ತಂಡ ಅಂತ ಅನ್ನೋಣ, NM ಮಹೇಶ್, ಮಲ್ಲೇಶ್, ದಯಾಶಂಕರು,
ಅನ್ನಪೂರ್ಣ, ಲೋಕೇಶ್, ಸುರೇಶ್, ನಂದೀಶ್, ರಾಣಿ, ಶಂಭುಲಿಂಗಪ್ಪ, ಶ್ರುತಿ, ವಿಶ್ವ, ಮಹೇಶ, ಪದ್ಮ ಮಹೇಶ್, ತಾಂಡವಮೂರ್ತಿ, ನಾಗರಾಜು, ಚಿಂತಾಯಮ್ಮ, ಹೇಮಾವತಿ ಗಣೇಶ್, ಮಧುಮಾಲಿನಿ, ಕುಮಾರ. ತಾವುಗಳು 20 ಜನರು ಇವತ್ತು ಅವಿರೋಧವಾಗಿ ಆಯ್ಕೆ ಆಗಿರ್ತಕ್ಕಂಥದ್ದು ಈ ಸಮಾಜದ ಏಕತೆಯನ್ನು, ಒಗ್ಗಟ್ಟನ್ನು ಬಹಳ ಅರ್ಥಪೂರ್ಣವಾಗಿ ನಮಗೆ ತಿಳಿಸ್ಕೊಡ್ತದೆ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತಾ, ಮೂರ್ತಿ ಅಣ್ಣ ಸೇರಿದಂಗೆ ಈ 20 ಜನ ಹೊಸದಾಗಿ ಅವಿರೋಧವಾಗಿ ಆಯ್ಕೆ ಆಗಿರ್ತಕ್ಕಂಥ ನನ್ನೆಲ್ಲ ವೀರಶೈವ ಸಮಾಜದ ನಿರ್ದೇಶಕರುಗಳಿಗೆ ನಾನು ಮತ್ತೊಂದು ಸಾರಿ ಅಭಿನಂದನೆಗಳನ್ನು ಭಾಳ ಹೃದಯಪೂರ್ವಕವಾಗಿ ಸಲ್ಲಿಸಲಿಕ್ಕೆ ಬಯಸ್ತೇನೆ. ಇವತ್ತು ನಾನೇನು ಹೆಚ್ಚಿಗೆ ಮಾತನಾಡೋದಿಲ್ಲ. ನನ್ನನ್ನು 3 ತಂಡಗಳು ಫೋನ್ ಮಾಡಿ ನಾನು ಅವಿರೋಧವಾಗಿ ಆಯ್ಕೆ ಆಗಿದ್ದೀನಿ ಮತ್ತು 20 ಜನ ನಿರ್ದೇಶಕರು ಆಯ್ಕೆ ಆಗಿದ್ದಾರೆ, ನಿಮ್ಮನ್ನು ಭೇಟಿ ಆಗಬೇಕು, ನಿಮ್ಮ ಜೊತೆ ಮಾತನಾಡಬೇಕು ಅಂತಕ್ಕಂಥ ಒಂದು ವಿಚಾರವನ್ನು ನಿನ್ನೆ ದಿನ ನನಗೆ ತಿಳಿಸಿದರು. ನಾನು ಹೇಳಿದೆ ಇಲ್ಲ